ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮಾರ್ಕೆಟು ತನ್ನ ದಿಕ್ಕನ್ನ ಯಾವಾಗ ಬೇಕಾದ್ರೂ ಬದಲಾಯಿಸಬಹುದು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹಾಗೆ ಕಳೆದ 6 ತಿಂಗಳು ನೋಡಿದ್ರೆ 15ರಿಂದ 20% ಕುಸಿತನ ಕಂಡಿದೆ. ಇದರಿಂದ ಎಷ್ಟೊಂದು ಪೋರ್ಟ್‌ಫೋಲಿಯೋಸ್‌ಗೆ ತೊಂದರೆಗಳಾಗಿದೆ. ಆದ್ರೆ ಈ ರೀತಿಯಾದ ಕುಸಿತಗಳಲ್ಲೂ ಕೂಡ, ಈ ರೀತಿಯಾದ ನೆಗೆಟಿವಿಟಿಯಲ್ಲೂ ಕೂಡ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ತಮ್ಮ ಜಾಬ್‌ನ ಡೀಸೆಂಟ್ ಆಗಿ ಮಾಡ್ತಾ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಾದ್ರು ಸ್ಪೆಷಲ್ ಸ್ಟ್ರಾಟಜಿ ಇತ್ತಾ? ಏನೇನ್ ಕಾರಣಗಳಿತ್ತು ಅದು ಕುಸಿತನ ಕಾಣದೇ ಇರೋದಕ್ಕೆ? ಹಾಗೆ ಸ್ಟಡಿಯಾಗಿ ರಿಟರ್ನ್ ಇನ್ವೆಸ್ಟರ್ಸ್‌ಗೆ ಕೊಡೋದಕ್ಕೆ ಏನೇನು ಕಾರಣಗಳು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಮಾರ್ಕೆಟ್ ಕುಸಿತ ಅಂತ ನೋಡಿದ್ರೆ ಹಲವಾರು ರೀಸನ್ಸ್‌ಗಳಿದೆ ಅಲ್ವಾ? ಮೊದಲನೇದು ಬಂದು ಈಗ ರುಪಿ ಏನಿತ್ತು ಡಾಲರ್ ಅಗೇನ್ಸ್ಟು ಫಾಲ್ ಆಗ್ತಾ ಬಂತು. ಅದ್ರ ಜೊತೆಗೆ ನಮ್ಮ ಕಾರ್ಪೊರೇಟ್ ರಿಟರ್ನ್ಸ್ ಏನಿದೆ ಈ ಕಂಪ್ನಿಗಳಿಂದ ಅದು ಸ್ವಲ್ಪ ವೀಕ್ ಆಗ್ತಾ ಬಂತು. ಅದ್ರ ಜೊತೆಗೆ ಫಾರಿನ್ ಇನ್ವೆಸ್ಟರ್ಸು ನಮ್ಮ ಮಾರ್ಕೆಟಿಂದ ದುಡ್ಡು ತೆಗೆದು ಚೈನೀಸ್ ಮಾರ್ಕೆಟ್‌ಗೆ ಇನ್ವೆಸ್ಟ್ ಮಾಡ್ತಾ ಬಂದರು. ಹಾಗೆ ಹೀಗೆ ಹಲವಾರು ರೀತಿಯಾದ ಪಾಲಿಸೀಸ್‌ಗಳು ಬಂತು US ಅಲ್ಲಿ, ಅದರಿಂದ ಕೂಡ ಪ್ರಾಬ್ಲಮ್ ಆಯಿತು. ಹೀಗೆ ಹಲವಾರು ಟಫ್ ಸಿಚುಯೇಷನ್ಸಲ್ಲಿ ಎಷ್ಟೊಂದು ಈಕ್ವಿಟೀಸು ಫಾಲ್ ಆಯಿತು. ಬಟ್ ಆದರೆ ಈ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ಫಾಲ್‌ನ ಕಂಡಿಲ್ಲ ಅಂತ ಹೇಳ್ಬೋದು. ಜಾಸ್ತಿ ಫಾಲ್‌ನ ಕಂಡಿಲ್ಲದೆ ಇರೋದಕ್ಕೆ ಅದು ಸ್ಪೆಷಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಈಗ ನಿಮ್ಮ ಪೋರ್ಟ್‌ಫೋಲಿಯೋಲಿ ಒಂದು ಬ್ಯಾಲೆನ್ಸ್ ಡಯಟ್ ಬೇಕು ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಇರಬೇಕು. ಯಾಕಂದ್ರೆ ಅದರೊಳಗೆ ರೈಟ್ ಅಮೌಂಟ್ ಆಫ್ ಮಿಡ್ ಕ್ಯಾಪ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಇರುತ್ತೆ, ಲಾರ್ಜ್ ಕ್ಯಾಪ್ ಕೂಡ ಇರುತ್ತೆ. ಹೇಗೆ ಅಂತೀರಾ? ಸೊ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡು. ಇದರೊಳಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಎಷ್ಟು ಬೇಕಾದರೂ ಲಾರ್ಜ್ ಕ್ಯಾಪ್ ಮಾಡ್ಬೋದು, ಎಷ್ಟು ಬೇಕಾದರೂ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ಸ್ಮಾಲ್ ಕ್ಯಾಪು. ಸೊ ಈ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಅದು ಫ್ಲೆಕ್ಸಿಬಲ್ ಆಗಿ ಮಾರ್ಕೆಟ್ ಕಂಡೀಷನ್ಸ್‌ನ ನೋಡಿಕೊಂಡು ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಇದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂತ ಕರೀತಾರೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಕ್ರಿಕೆಟರ್ ಅಂತ ತಗೊಂಡ್ರೆ ಅವನು ಅವನ ತಂಡದ ಅನುಸಾರಕ್ಕೆ ಅಂದ್ರೆ ಅವನದು ಅಗತ್ಯಗಳಿಗೆ ಅನುಸಾರಕ್ಕೆ ಒಂದ್ಸರಿ ಓಪನರ್ ಆಗ್ಬೋದು, ಒಂದ್ಸರಿ ಮಿಡಲ್ ಆರ್ಡರಲ್ಲಿ ಆಡ್ಬೋದು, ಇನ್ನೊಂದ್ಸರಿ ಫಿನಿಷರ್ ಆಗಿ ಆಡ್ಬೋದು. ಈ ರೀತಿ ಫ್ಲೆಕ್ಸಿಬಲ್ ಇರ್ತಾನೆ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಇಲ್ಲೂ ಕೂಡ ಫ್ಲೆಕ್ಸಿ ಕ್ಯಾಪ್ ಫಂಡ್ಸಲ್ಲೂ ಕೂಡ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಮಾರ್ಕೆಟ್ ಕಂಡೀಷನ್ಸ್‌ನ ನೋಡಿಕೊಂಡು ಫಂಡ್ ಮ್ಯಾನೇಜರ್ಸು ಎಲ್ಲಿ ಅಲೋಕೇಟ್ ಮಾಡಬೇಕು ಅಂತ ಶಿಫ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಈಗ ಸೆಬಿ ಕ್ಯಾಟಗರೈಸೇಷನ್ ಪ್ರಕಾರ 65% ಈ ಪೋರ್ಟ್‌ಫೋಲಿಯೋ ಇರುತ್ತಲ್ಲ ಈ ಫಂಡ್ಸ್‌ದು, ಅದ್ರದ್ದು 65% ಈಕ್ವಿಟಿ ಅಥವಾ ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೇನೆ ಇನ್ವೆಸ್ಟ್ ಆಗಿರಬೇಕು. ಸೊ ಮಿನಿಮಮ್ 65% ಅಂತ ಸೆಬಿ ಹೇಳುತ್ತೆ. ಇನ್ನ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸಿಂದ ಇನ್ವೆಸ್ಟರ್ಸ್‌ಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ. ಹೇಗೆ ಅಂತಂದ್ರೆ ನ್ಯಾಚುರಲ್ ಆಗೇನೆ ಇವರು ಹಲವಾರು ರೀತಿಯಾದ ಸೆಕ್ಟರ್ಸು, ಹಲವಾರು ರೀತಿಯಾದ ಇಂಡಸ್ಟ್ರೀಸು, ಹಲವಾರು ರೀತಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಇರುವಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲಿನೇ ಆ ಡೈವರ್ಸಿಫಿಕೇಷನ್ ಸಿಕ್ಬಿಡುತ್ತೆ. ಈಗ ಇನ್ವೆಸ್ಟರ್ಸ್‌ಗೆ ಲಾಂಗ್ ಟರ್ಮ್ ಗ್ರೋತ್ ಬೇಕು ಅನ್ನೋರಿಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಏನಿದೆ ಅದು ಸೂಟಬಲ್ ಅಂತ ಹೇಳ್ಬೋದು. ಇನ್ನು ಇವರು ಪೋರ್ಟ್‌ಫೋಲಿಯೋ ಅಲೋಕೇಶನ್ ಹೇಗೆ ನಡೆಯುತ್ತೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸಲ್ಲಿ ಅಂತ ತಿಳ್ಕೊಳ್ಳೋಣ. ಬೇರೆ ಬೇರೆ ರೀತಿಯಾದ ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ಬೇರೆ ಬೇರೆ ರೀತಿಯಾದ ಅಪ್ರೋಚಸ್‌ನ ಇಟ್ಕೊಂಡಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಮೊದಲನೇದು ಬಂದು ಬಾಟಮ್ ಅಪ್ ಅಪ್ರೋಚ್ ಅಂತ. ಇಲ್ಲೇನಾಗುತ್ತೆ ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್‌ನ ಮೊದಲು ಕಂಡುಹಿಡಿತಾರೆ. ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರಬೇಕು ಮತ್ತೆ ಗ್ರೋತ್ ಪೊಟೆನ್ಷಿಯಲ್ ಇರಬೇಕು. ಇನ್ನು ಟಾಪ್ ಡೌನ್ ಅಪ್ರೋಚ್ ಅಂತ ನೋಡಿದ್ರೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಯಾವ ಸೆಕ್ಟರ್ಸು, ಯಾವ ಇಂಡಸ್ಟ್ರೀಸು ಫ್ಯೂಚರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಕಂಡುಹಿಡಿತಾರೆ. ಆಮೇಲೆ ಐಡೆಂಟಿಫೈ ಮಾಡ್ತಾರೆ ಯಾವ ಸ್ಟಾಕ್ಸು ಅಂತ. ಇನ್ನು ಗ್ರೋತ್ ಇನ್ವೆಸ್ಟಿಂಗ್ ಅಂತ ತಗೊಂಡ್ರೆ ಈಗ ಹೈ ಗ್ರೋತ್ ಪೊಟೆನ್ಷಿಯಲ್ ಇರುವಂಥ ಸ್ಟಾಕ್ಸಲ್ಲಿ ಲಾಂಗ್ ಟರ್ಮಿಗೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಇನ್ನು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದರೆ ಈಗ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇರುತ್ತೆ ಕೆಲವು, ಆದರೆ ಅದರೊಳಗೆ ಗ್ರೋತ್ ಪೊಟೆನ್ಷಿಯಲ್ ಚೆನ್ನಾಗಿರುತ್ತೆ ಮತ್ತು ಸ್ಟ್ರಾಂಗ್ ಫಂಡಮೆಂಟಲ್ಸು ಇರುತ್ತೆ. ಆ ರೀತಿಯಾದ ಸ್ಟಾಕ್ಸ್ನ ಇವರು ಪಿಕ್ ಮಾಡಿ ಅದರೊಳಗೆ ಇನ್ವೆಸ್ಟ್ ಮಾಡ್ತಾರೆ. ಈಗ ಕಳೆದ 6 ತಿಂಗಳಲ್ಲಿ ಸ್ಟಾಕ್ ಮಾರ್ಕೆಟು ಡೌನ್ ಟರ್ನ್ನ ಕಾಣ್ತಿತ್ತಲ್ವಾ, ಅದರೊಳಗೆ ಎಲ್ಲ ಈಕ್ವಿಟಿ ಫಂಡ್ಸು ಕೂಡ ಡೌನ್ ಟರ್ನ್ನ ಕಾಣಕ್ಕೆ ಶುರು ಆಯಿತು. ಅಂದರೆ ಫಾಲ್ ಆಗ್ತಿತ್ತು ಜಾಸ್ತಿನೇ. ಆದರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ಅಷ್ಟು ಫಾಲ್ ಆಗಿಲ್ಲ. ಯಾಕೆ ಅಂತ ಯೋಚನೆ ಮಾಡಿದ್ರೆ ಮೆಜಾರಿಟಿ ಆಫ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ವು. ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿನ ಕೊಡುತ್ತೆ ಮಾರ್ಕೆಟ್ ವಾಲಿಟಾಲಿಟಿ ಸಮಯದಲ್ಲಿ. ಆದರೆ ಕೆಲವು ಫ್ಲೆಕ್ಸಿ ಕ್ಯಾಪ್ ಫಂಡ್ಸು ಈ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಕೂಡ ಸೈಜಬಲ್ ಅಲೋಕೇಶನ್ನ ಇಟ್ಟಿರ್ತವೆ. ಆದ್ದರಿಂದ ನೀವು ಫಸ್ಟು ನೋಡಬೇಕಾಗುತ್ತೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್‌ದ ಪೋರ್ಟ್‌ಫೋಲಿಯೋ ಏನಿದೆ ಯಾವ ರೀತಿ ಅಲೋಕೇಶನ್ ಆಗಿದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ. ಅದರೊಳಗಿರೋ ಪೋರ್ಟ್‌ಫೋಲಿಯೋ ನಿಮ್ಮ ರಿಸ್ಕ್ ಟಾಲರೆನ್ಸ್‌ಗೆ ಮ್ಯಾಚ್ ಆಗುತ್ತಾ, ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್‌ಗೆ ಅದು ಮ್ಯಾಚ್ ಆಗುತ್ತಾ ಅಂತ ನೋಡಿನೇ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈಗ ಉದಾಹರಣೆ ನೋಡೋಣ.
ಈಗ JM ಫ್ಲೆಕ್ಸಿ ಕ್ಯಾಪ್ ಅಂತ ನೋಡಿದ್ರೆ ಅದ್ರೊಳಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಆಗಿದೆ ಹೌದು, ಆದ್ರೆ ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ಮಿಡ್ ಕ್ಯಾಪ್ ಅಲ್ಲೂ ಕೂಡ ಇದೆ. ಅದೇ ರೀತಿ ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ನೀವು ನೋಡಿದ್ರೆ ಅದ್ರೊಳಗೆ ಆಲ್ಮೋಸ್ಟ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ ಜಾಸ್ತಿ ಇದೆ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ. ಸೊ ಆದ್ರಿಂದ ಈ ರೀತಿ ಪೋರ್ಟ್ಫೋಲಿಯೋನ ಫಸ್ಟ್ ಚೆಕ್ ಮಾಡ್ಬೇಕಾಗುತ್ತೆ. ಎಷ್ಟು ಪರ್ಸೆಂಟೇಜ್ ಲಾರ್ಜ್ ಕ್ಯಾಪ್ ಇದೆ, ಎಷ್ಟು ಪರ್ಸೆಂಟೇಜ್ ಮಿಡ್ ಕ್ಯಾಪ್ ಇದೆ, ಹಾಗೆ ಎಷ್ಟು ಪರ್ಸೆಂಟೇಜ್ ಸ್ಮಾಲ್ ಕ್ಯಾಪ್ ಇದೆ ಅಂತ. ಈಗ ಫೈನಲಿ ನಾವು ಮಾತಾಡ್ತಾ ಇರೋ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಕಳೆದ 6 ತಿಂಗಳಲ್ಲಿ ಕಡಿಮೆ ಫಾಲ್ ನ ಕಂಡಿರುವಂತ ಈ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳು. ಮೊದಲನೇದು ಬಂದು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಕಳೆದ 6 ತಿಂಗಳು ರಿಟರ್ನ್ ನೋಡ್ಬೇಕಂದ್ರೆ -1.55%. ರ್ಯಾಂಕ್ ಬಂದು ನಂಬರ್ 1. ಇನ್ನ ಸೆಕೆಂಡ್ ಒನ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ -6.02%. ಥರ್ಡ್ ರ್ಯಾಂಕ್ ಬಂದು ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇದು -8.11% ರಿಟರ್ನ್ ಕೊಟ್ಟಿದೆ. ಈಗ ಬನ್ನಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ಟಾಪ್ 5 ಸ್ಟಾಕ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಈಗ HDFC ಬ್ಯಾಂಕ್ ಲಿಮಿಟೆಡ್ 8.43% ಇದೆ, ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ 7% ಇದೆ, ಕೋಲ್ ಇಂಡಿಯಾ ಲಿಮಿಟೆಡ್ 5.99% ಇದೆ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 5.52% ಇದೆ, ICICI ಬ್ಯಾಂಕ್ ಲಿಮಿಟೆಡ್ 4.79% ಇದೆ. ಹಾಗೆ ಟಾಪ್ 5 ಸೆಕ್ಟರ್ ಹೋಲ್ಡಿಂಗ್ಸ್ ಯಾವ್ದು ಅಂದ್ರೆ ಬ್ಯಾಂಕ್ ಬಂದು 20.64%, ಕಂಪ್ಯೂಟರ್ ಸಾಫ್ಟ್ವೇರ್ ಬಂದು 10.01%, ಫೈನಾನ್ಸ್ ಬಂದು 7.08%, ಆಟೋಮೊಬೈಲ್ಸ್ ಬಂದು 7.06%, ಕನ್ಸ್ಯೂಮಬಲ್ ಫ್ಯೂಯಲ್ಸ್ ಬಂದು 5.99%. ಇನ್ನು ಕಳೆದ 3 ವರ್ಷ, 5 ವರ್ಷ, 10 ವರ್ಷದಲ್ಲಿ ರಿಟರ್ನ್ಸ್ ಏನ್ ಮಾಡಿದೆ ಅಂತ ನೋಡೋಣ ಬನ್ನಿ. 3 ವರ್ಷದ ರಿಟರ್ನ್ಸ್ ನೋಡ್ಬೇಕಂದ್ರೆ 19.91% ರಿಟರ್ನು, 5 ವರ್ಷದ ನೋಡ್ಬೇಕಂದ್ರೆ 25.56 ರಿಟರ್ನ್ಸು, ಹಾಗೆ 10 ಇಯರ್ಸ್ ನೋಡ್ಬೇಕಂದ್ರೆ 17.32 ರಿಟರ್ನ್ಸು. ಈ ರಿಟರ್ನ್ಸ್ನೆಲ್ಲ ನೋಡ್ಬೇಕಂದ್ರೆ ಕನ್ಸಿಸ್ಟೆಂಟ್ಲಿ ಬೆಟರ್ ಅಂತ ಹೇಳ್ಬೋದು ಅವ್ರ ಬೆಂಚ್ ಮಾರ್ಕ್ ಮತ್ತೆ ಕ್ಯಾಟಗರಿಯಲ್ಲಿ. ಈಗ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಅಂತ ನೀವು ಕೇಳ್ಬೋದು. ಇದೇನು ಅಂತಂದ್ರೆ ಈಗ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಈಕ್ವಿಟಿ ಫಂಡ್ ಎಷ್ಟು ಫಾಲ್ ಆಗುತ್ತೆ ಅನ್ನೋದನ್ನ ಇದು ತಿಳಿಸುತ್ತೆ. ಈಗ ಪರಾಗ್ ಪಾರಿಕ್ದು ಫ್ಲೆಕ್ಸಿ ಕ್ಯಾಪ್ ಫಂಡ್ದು 10 ಇಯರ್ಸ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಏನು ಅಂತ ನೋಡಿದ್ರೆ 47 ಇದೆ. ಅಂದ್ರೆ ಈಕ್ವಿಟಿ ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ಬೆಂಚ್ ಮಾರ್ಕ್ 10% ಫಾಲ್ ಆದ್ರೆ ಇದು ಕೇವಲ 4.7% ಫಾಲ್ ಆಗುತ್ತೆ. ಈಗ ಇಷ್ಟು ಸ್ಟೇಬಲ್ ಪರ್ಫಾರ್ಮೆನ್ಸ್ ಏನೋ ಕೊಟ್ಟಿದೆ. ಅದಕ್ಕೆ ಫ್ಯಾಕ್ಟರ್ಸ್ ಏನು ಅಂದ್ರೆ 3 ಫ್ಯಾಕ್ಟರ್ಸ್ ನ ತಿಳ್ಕೊಳ್ಳೋಣ ಬನ್ನಿ, 3 ರೀಸನ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಬಂದು 76% ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇದೆ. ಹೌದು, ಇವರು ಪೋರ್ಟ್ಫೋಲಿಯೋಲಿ ಮೆಜಾರಿಟಿ ಸ್ಟಾಕ್ಸ್ ಬಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೆಬಿಲಿಟಿ ಸಿಗುತ್ತೆ. ಮಾರ್ಕೆಟ್ ವಾಲಿಟೈಲ್ ಆದ್ರೂ ಕೂಡ ಒಳ್ಳೆ ಸ್ಟೆಬಿಲಿಟಿ ಇರೋದ್ರಿಂದ ಇವ್ರದ್ದು ಫಂಡ್ ಏನಿದೆ ಅದು ತುಂಬಾ ಫಾಲ್ ಆಗೋದಿಲ್ಲ. ಇನ್ನ ಒಂದು ವಿಷಯನ ಗಮನಿಸಬೇಕು ಅಂತಂದ್ರೆ ಇವರ ಟರ್ನ್ ಓವರ್ ರೇಷಿಯೋ ಅಂದ್ರೆ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಏನಿದೆ ಅದು ಕಡಿಮೆ ಇದೆ ಅಂತ ಹೇಳ್ಬೋದು. ಕೇವಲ 12.76% ಇದೆ. ಅಂದ್ರೆ ಇವ್ರು ತಗೊಳ್ಳೋ ಸ್ಟಾಕ್ಸ್ ನ ಬೇಗ ಚೇಂಜ್ ಮಾಡ್ತಾ ಇರೋದಿಲ್ಲ. ಇವರು ತಗೊಂಡ್ರೆ ಸ್ಟಾಕ್ಸ್ ನ ಅದನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಾರೆ ಅಂತ ಅರ್ಥ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಬೈ ಅಂಡ್ ಹೋಲ್ಡ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ನ ಇವರು ಫಾಲೋ ಮಾಡ್ತಿದ್ದಾರೆ ಅಂತ. ಮತ್ತೊಂದು ಅಪ್ರೋಚ್ ಅಂದ್ರೆ ವ್ಯಾಲ್ಯೂ ಸೆಂಟ್ರಿಕ್ ಅಪ್ರೋಚ್. ಇದನ್ನ ಕೂಡ ಇವರು ಫಾಲೋ ಮಾಡ್ತಾರೆ. ಹೇಗೆ ಅಂತಂದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂವಿನ ಕೆಳಗೆ ಟ್ರೇಡ್ ಆಗ್ತಿರುವಂತ ಕ್ವಾಲಿಟಿ ಸ್ಟಾಕ್ಸ್ ನ ಇವರು ಪಿಕ್ ಮಾಡ್ತಾರೆ, ಅದನ್ನ ಹೋಲ್ಡ್ ಮಾಡ್ತಾರೆ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪ್ರಾಫಿಟಬಿಲಿಟಿ ಬರೋ ಹಾಗೆ ಇವರು ಅಶ್ಯೂರೆನ್ಸ್ ನ ಕೊಡ್ತಾರೆ. ಈಗ ಮತ್ತೊಂದು ವಿಷಯನ ತಿಳ್ಕೊಳ್ಬೇಕು. ಥರ್ಡ್ ಫ್ಯಾಕ್ಟರ್ ಏನು ಅಂತ ಅಂದ್ರೆ ಇವರು ಫಾರಿನ್ ಸ್ಟಾಕ್ಸ್ ಅಲ್ಲೂ ಕೂಡ 12.9% ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಫಾರಿನ್ ಮಾರ್ಕೆಟ್ಸ್ಗೆ ಕೂಡ ಇವ್ರಿಗೆ ಎಕ್ಸ್ಪೋಜರ್ ಸಿಗುತ್ತೆ. ಈಗ ಇಂಡಿಯನ್ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆದ್ರೂ ಕೂಡ ಫಾರಿನ್ ಮಾರ್ಕೆಟ್ ಕೂಡ ಫಾಲ್ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಆಗ ಅವ್ರಿಗೆ ಆ ಕುಷನ್ ಸಿಗುತ್ತೆ. ಹೀಗೆ ಡೈವರ್ಸಿಫಿಕೇಶನ್ ನ ಇವರು ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊಳ್ಬೇಕಂದ್ರೆ ಈಗ ಟಾಪ್ 10 ಸ್ಟಾಕ್ಸ್ ತಗೊಂಡ್ರೆ ಈ ಪೋರ್ಟ್ಫೋಲಿಯೋಲಿ 52.2% ಆಕ್ಯುಪೈ ಆಗಿದೆ ಟಾಪ್ 10 ಸ್ಟಾಕ್ಸ್. ಸೊ ಆದ್ರಿಂದ ಒಳ್ಳೆ ಡೈವರ್ಸಿಫಿಕೇಶನ್ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಬನ್ನಿ ನಂಬರ್ 2 ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಫಂಡ್ ಬಗ್ಗೆ. ಈಗ ಈ ಫಂಡ್ ಅಲ್ಲಿ ಟಾಪ್ 5 ಸ್ಟಾಕ್ ಹೋಲ್ಡಿಂಗ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಬಂದು ICICI ಬ್ಯಾಂಕ್ 9.4%, ಎರಡನೇದು ಬಂದು HDFC ಬ್ಯಾಂಕ್ 9.27%, ಮೂರನೇದು ಬಂದು ಆಕ್ಸಿಸ್ ಬ್ಯಾಂಕ್ 8.37%, ನಾಲ್ಕನೇದು ಬಂದು ಕೋಟಕ್ ಬ್ಯಾಂಕ್ 4.76%, ಐದನೇದು ಬಂದು ಮಾರುತಿ ಸುಜುಕಿ 4.67%. ಇಲ್ಲಿ ನೀವು ಗಮನಿಸಿದ್ರೆ ಬ್ಯಾಂಕ್ಸ್ ಜಾಸ್ತಿ ಅಂತ ಹೇಳ್ಬೋದು. ಇನ್ನ ಟಾಪ್ 5 ಸೆಕ್ಟರ್ ಹೋಲ್ಡಿಂಗ್ಸ್ ನೋಡ್ಬೇಕಂದ್ರೆ ಫೈನಾನ್ಷಿಯಲ್ಸ್ ಬಂದು 38.64%, ಯಾಕಂದ್ರೆ ಆಲ್ರೆಡಿ ನಾವು ಬ್ಯಾಂಕ್ಸ್ ಎಲ್ಲ ತೋರಿಸಿದ್ವಲ್ಲ. ಇನ್ನ ಎರಡನೇದು ಬಂದು ಕನ್ಸ್ಯೂಮರ್ ಡಿಸ್ಕ್ರಿಷನರಿ 15.7%, ಟೆಕ್ನಾಲಜಿ 10.44%, ಹೆಲ್ತ್ ಕೇರ್ 10.33%, ಮೆಟೀರಿಯಲ್ಸ್ 4.67%.
ಇನ್ನು ಅವರ ಲಾಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಬೇಕಂತಂದ್ರೆ ಈ ಫಂಡ್ದು 3 ಇಯರ್ಸ್ ಬಂದು 23.73% ರಿಟರ್ನ್ಸ್ ಆಗಿದೆ, 5 ಇಯರ್ಸ್ ಬಂದು 24.55 ರಿಟರ್ನ್ಸ್ ಆಗಿದೆ, ಇನ್ನು 10 ಇಯರ್ಸ್ ಬಂದು 13.71% ಆಗಿದೆ. ಈ ರಿಟರ್ನ್ಸು ಬೆಂಚ್ ಮಾರ್ಕ್ ಮತ್ತೆ ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ ಕನ್ಸಿಸ್ಟೆಂಟ್ಲಿ ಬೆಟರ್ ಅಂತಾನೆ ಹೇಳ್ಬೋದು. ಇನ್ನು ಈ ಫಂಡ್ 10 ಇಯರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ನೋಡ್ಬೇಕಂದ್ರೆ 99 ಇದೆ. ಅಂದ್ರೆ ಈಗ ಬೆಂಚ್ ಮಾರ್ಕ್ ಇಂಡೆಕ್ಸ್ ಬಂದು 10% ಫಾಲ್ ಆದ್ರೆ ಇದು 9.9% ಫಾಲ್ ಆಗುತ್ತೆ. ಇನ್ನ ಇದು ಸ್ಟೆಬಿಲಿಟಿ ಕೊಟ್ಟಿರೋದಕ್ಕೆ ಏನ್ ರೀಸನ್ಸ್ ಅಂತ ನೋಡ್ಬೇಕಂದ್ರೆ ಮೊದಲನೇ ರೀಸನ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಇವರು ಕೂಡ ತಮ್ಮ ಪೋರ್ಟ್ಫೋಲಿಯೋಲಿ ಮೆಜಾರಿಟಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಫೋಕಸ್ ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂದ್ರೆ ಬಾಟಮ್ ಅಪ್ ಅಪ್ರೋಚ್ ನ ತಗೊಂಡಿದ್ದಾರೆ. ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇವರು ಕ್ವಾಲಿಟಿ ಕಂಪ್ನೀಸ್ ನ ಪಿಕ್ ಮಾಡ್ತಾರೆ, ಹಾಗೆ ರೀಸನಬಲಿ ಪ್ರೈಸಿಂಗ್ ಇರ್ಬೇಕು ಅದ್ರದ್ದು, ಅದ್ರ ಜೊತೆಗೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರಬೇಕು, ಮತ್ತೆ ಒಳ್ಳೆ ಪೊಟೆನ್ಷಿಯಲ್ ಗ್ರೋತ್ ಇರಬೇಕು, ಲಾಂಗ್ ಟರ್ಮ್ ಅಲ್ಲಿ ಆಗಿರ್ಬೋದು ಅಥವಾ ಮಿಡ್ ಟರ್ಮ್ ಅಲ್ಲಿ ಆಗಿರ್ಬೋದು. ಈ ರೀತಿಯಾದ ಸ್ಟಾಕ್ಸ್ ನ ಪಿಕ್ ಮಾಡ್ತಾರೆ, ಆದ್ರಿಂದ ಕೂಡ ಇದು ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಈಗ ಇವರ ಟಾಪ್ 10 ಸ್ಟಾಕ್ಸ್ ಏನಿದೆ ಇವರ ಪೋರ್ಟ್ಫೋಲಿಯೋ ತಗೊಂಡ್ರೆ ಅದ್ರೊಳಗೆ 54.92% ಆಕ್ಯುಪೈ ಆಗಿದೆ. ಇನ್ನ ಇವರ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ನೋಡ್ಬೇಕಂದ್ರೆ 30.21% ಇದೆ. ಅಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಏನು ಇವರು ಚೇಂಜ್ ಮಾಡ್ತಿಲ್ಲ ಅಂತ. ಈಗ ನಂಬರ್ 3 ಫಂಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಬಂದು ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಸೊ ಈ ಫಂಡ್ ಅಲ್ಲಿ ಟಾಪ್ 5 ಸ್ಟಾಕ್ಸ್ ಯಾವ್ದು ಅಂತ ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದು ಬಂದು ಕೋಫೋರ್ಜ್ ಲಿಮಿಟೆಡ್ 9.89%, ಎರಡನೇದು ಬಂದು ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್ 7.57%, ಮೂರನೇದು ಕಲ್ಯಾಣ್ ಜ್ಯುವೆಲರ್ಸ್ ಇಂಡಿಯಾ ಲಿಮಿಟೆಡ್ 7.24%, ಆಮೇಲೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಲಿಮಿಟೆಡ್ 7%, ಮತ್ತೊಂದು ಟ್ರೆಂಟ್ ಲಿಮಿಟೆಡ್ 6.51%. ಈಗ ಟಾಪ್ 5 ಸೆಕ್ಟರ್ ಹೋಲ್ಡಿಂಗ್ಸ್ ನೋಡೋಣ ಬನ್ನಿ. ಮೊದಲನೇದು ಬಂದು IT ಸಾಫ್ಟ್ವೇರು 16.89%, ಸೆಕೆಂಡ್ ಕನ್ಸ್ಯೂಮರ್ ಡ್ಯೂರಬಲ್ಸ್ 10.8%, ನಂತರ ಟೆಲಿಕಾಂ ಸರ್ವಿಸಸ್ 9.21%, ನಂತರ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸು 7.57%, ಲಾಸ್ಟಲ್ಲಿ ಫೈನಾನ್ಸ್ 7.04%. ಇನ್ನು ಇವ್ರದ್ದು ಪಾಸ್ಟ್ ರಿಟರ್ನ್ಸ್ ನೋಡ್ಬೇಕಂದ್ರೆ 3 ಇಯರ್ಸ್ ನೋಡಿದ್ರೆ 23.7% ರಿಟರ್ನ್ಸು, ಇನ್ನು 5 ಇಯರ್ಸ್ ನೋಡ್ಬೇಕಂದ್ರೆ 17.23% ರಿಟರ್ನ್ಸು, 10 ಇಯರ್ಸ್ ನೋಡ್ಬೇಕಂದ್ರೆ 13.10 ರಿಟರ್ನ್ಸು. ಸೊ ಇದು ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ 3 ವರ್ಷದಲ್ಲಿ ಮತ್ತೆ 10 ವರ್ಷದ್ದು ಇವ್ರದ್ದು ರಿಟರ್ನ್ಸ್ ನೋಡಿದ್ರೆ ಅದು ಬೆಂಚ್ ಮಾರ್ಕ್ ನ ಬೀಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನ ಈ ಫಂಡ್ 10 ಇಯರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಏನು ಅಂತಂದ್ರೆ 87. ಈಗ ಬೆಂಚ್ ಮಾರ್ಕ್ 10% ಫಾಲ್ ಆದ್ರೆ 8.7% ಮಾತ್ರ ಇದು ಫಾಲ್ ಆಗುತ್ತೆ. ಈಗ ಇದು ಸ್ಟೆಬಿಲಿಟಿ ಹೇಗೆ ಕೊಡ್ತು ಮಾರ್ಕೆಟ್ ಡೌನ್ ಟರ್ನ್ ಅಲ್ಲೆಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಕ್ಯಾಶ್ ಹೋಲ್ಡಿಂಗ್ಸ್ ಏನಿದೆ ಅದನ್ನ ಸಿಗ್ನಿಫಿಕೆಂಟ್ ಆಗಿ ಇವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಕ್ಯಾಶ್ ಇಟ್ಕೊಂಡು ಮಾರ್ಕೆಟ್ ಡೌನ್ ಸೈಡ್ ಆದಾಗ ಆಪರ್ಚುನಿಟೀಸ್ ಸಿಗುತ್ತೆ ಆಗ ಇನ್ವೆಸ್ಟ್ ಮಾಡ್ಬೋದು ಅಂತ ಕ್ಯಾಶ್ ಹೋಲ್ಡಿಂಗ್ಸ್ನ ಇಟ್ಕೊಂಡಿದ್ರು. ಆದ್ರಿಂದ ಇವ್ರಿಗೆ ಏನಾಯ್ತು ಅಂದ್ರೆ ಕುಷನ್ ಸಿಕ್ತು, ಹಾಗೆ ಮಾರ್ಕೆಟ್ ಫಾಲ್ ಆದಾಗ ಇವ್ರ ಪೋರ್ಟ್ಫೋಲಿಯೋ ಅಷ್ಟು ಫಾಲ್ ಆಗಲಿಲ್ಲ. ಈಗ ಈ ಪೋರ್ಟ್ಫೋಲಿಯೋಲಿ ಟಾಪ್ 10 ಸ್ಟಾಕ್ಸ್ ತಗೊಂಡ್ರೆ 60.48% ಆಕ್ಯುಪೈ ಆಗಿದ್ದಾವೆ. ಇನ್ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ನೋಡ್ಬೇಕಂದ್ರೆ 138% ಇದೆ. ಅದರ ಅರ್ಥ ಏನು ಅಂದ್ರೆ ಫ್ರೀಕ್ವೆಂಟ್ ಆಗಿ ಇವರು ಪೋರ್ಟ್ಫೋಲಿಯೋನ ಚೇಂಜ್ ಮಾಡ್ತಾ ಇರ್ತಾರೆ. ಇನ್ನು ಈಗ ಕನ್ಫ್ಯೂಷನ್ ಬರ್ಬೇಕಂದ್ರೆ ನಾವು ನಿಮ್ಗೆ 6 ಮಂತ್ಸ್ ಅಲ್ಲಿ ಕಡಿಮೆ ಫಾಲ್ ಆಗಿರುವಂತ ಫಂಡ್ಸ್ ಬಗ್ಗೆ ತಿಳಿಸಿದ್ವಿ, ಈ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬಗ್ಗೆ. ಆದ್ರೆ ಇದೆಲ್ಲ ಪಾಸ್ಟ್ ಡೇಟಾ, ಅಂದ್ರೆ ಫ್ಯೂಚರ್ ಅಲ್ಲಿ ಏನಾದ್ರು ಮಾರ್ಕೆಟ್ ಫಾಲ್ ಆದಾಗ ಈ ಫಂಡ್ಸು ಫಾಲ್ ಆಗದೇ ಇಲ್ವಾ ಅದು ನಮಗೆ ಗೊತ್ತಿಲ್ಲ ಅಲ್ವಾ. ಹಾಗೆ ಈ ವಿಡಿಯೋ ಕೂಡ ಕೇವಲ ಎಜುಕೇಶನಲ್ ವಿಡಿಯೋ, ನಿಮ್ಮ ಓನ್ ರಿಸರ್ಚ್ನ ಮಾಡೋದನ್ನ ನೀವು ಮರಿಬಾರ್ದು. ಏನೇ ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಓನ್ ರಿಸರ್ಚ್ ಮಾಡಿ ನಿಮಗೆ ರಿಸ್ಕ್ಗೆ ಅದು ಸೆಟ್ ಆಗುತ್ತಾ, ನಿಮ್ಮ ರಿಸ್ಕ್ ಅಪಟೈಟ್ಗೆ ಮ್ಯಾಚ್ ಆಗ್ತಿದ್ಯಾ, ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ರಿಟರ್ನ್ಸು ಅದನ್ನ ಕೊಡುತ್ತಾ ಅದನ್ನೆಲ್ಲ ನೀವು ರಿಸರ್ಚ್ ಮಾಡಬೇಕಾಗತ್ತೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.